ನೆಕ್ಸ್ಟ್ ವೇರಿಯೇಷನ್ ವರ್ಕೌಟ್ ಬಂದುಬಿಟ್ಟು ಬೈಸಪ್ ಮಾಡೋಣ. ಬೈಸಪ್ಪಲ್ಲಿ 2 ವೇರಿಯೇಷನ್ ಇರುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಬೈಸಪ್ಪಲ್ಲಿ, ಸೆಕೆಂಡ್ ಒಂದು ಬಂದುಬಿಟ್ಟು ಹ್ಯಾಮರ್ ಕರ್ಲ್ ಅಂತ ಹೇಳ್ಬಿಟ್ಟು. ಇಲ್ಲೇ ನೋಡ್ತಾ ಇದ್ದೀರಲ್ವಾ, ಈ ಬೈಸಪ್ ಅನ್ನೋದು ಲಾಂಗರ್ ಹೆಡ್. ಈ ಲಾಂಗರ್ ಹೆಡ್ಗೆ ಬೈಸಪ್ ಕರ್ಲ್ ಮಾಡುವಂಥದ್ದು. ಇದು ಶಾರ್ಟ್ ಹೆಡ್, ಈ ಮಸಲ್ ಅನ್ನೋದು, ಅದಕ್ಕೆ ನಾವು ಹ್ಯಾಮರ್ ಕರ್ಲ್ ಮಾಡುವಂಥದ್ದು. ಈ ರೀತಿ ಮಾಡಿದ್ರೆ ಏನಾಗುತ್ತೆ, ಎಕ್ಸಾಂಪಲ್ ತೋರಿಸ್ಬೇಕು. ನೀವು ಈ ರೀತಿ ಮಾಡೋದ್ರಿಂದ ಈ ರೀತಿ ಏನಾಗುತ್ತೆ, ನಿಮ್ಮ ಲಾಂಗರ್ ಹೆಡ್ ಅನ್ನೋದು ಏನಿದೆಯಲ್ಲ ಇದು ಬಿಲ್ಡ್ ಆಗುತ್ತೆ, ಇದಕ್ಕೆ ವರ್ಕೌಟ್ ಆಗುತ್ತೆ, ಪಂಪ್ ಆಗುತ್ತೆ. ಅದೇ ನೀವೇನಾದರೂ ಹಿಂಗಿರೋದನ್ನು ಹಿಂಗೆ ಟರ್ನ್ ಮಾಡಿಕೊಂಡು ಈ ರೀತಿ ಹ್ಯಾಮರ್ ಕರ್ಲ್ ಮಾಡೋದ್ರಿಂದ ಈ ಶಾರ್ಟ್ ಹೆಡ್ ಅನ್ನೋದೇನಿದೆಯಲ್ಲ ಮಸಲು, ಈ ಮಸಲ್ಗೆ ಪಂಪ್ ಆಗುತ್ತೆ. ತುಂಬ ದಿನ ಆಯಿತು ವರ್ಕೌಟ್ ಮಾಡಿ, ಮೋಸ್ಟ್ಲಿ 1 ವೀಕ್ ಅನಿಸುತ್ತೆ. ಆಫೀಸ್ಗೆ ಹೋಗೋದು, ಆಮೇಲೆ ಬಂದು ವರ್ಕ್ ಮಾಡೋದು, ಸ್ವಲ್ಪ ಬ್ಯುಸಿ ಆಗಿದೆ, ಟೈಮೇ ಸಿಗ್ತಾ ಇದೆ ವರ್ಕೌಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ತುಂಬ ದಿನ ಆಯಿತು ವ್ಲಾಗು ಮಾಡೋಕ್ಕೂ, ನನಗೆ ವಿಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಆಮೇಲೆ ಅದರಲ್ಲಿ ಅದು ಇದು ಅಂತ ವರ್ಕ್ ಅಂತಂದು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನೋಡೋಣ, ಅವಾಗ ಮೋಸ್ಟ್ಲಿ ವೀಕ್ಲಿ 2-3 ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಒಂದು ಬಂದುಬಿಟ್ಟು ಬೈಸಪ್ ಕರ್ಲ್ ಮಾಡ್ತಾಯಿದ್ದೀನಿ. ನೀವು ವರ್ಕೌಟ್ ಮಾಡಬೇಕಾದ್ರೆ ಸ್ಲೋ ಆಗಿ ನೀವು ಅಪ್ ಮಾಡೋದು, ಡೌನ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮಸಲ್ ಅನ್ನೋದು ಫುಲ್ ಅಲ್ಲೇ ಪೇನ್ ಆಗುತ್ತಲ್ವ ಬೇಗ, ಆವಾಗ ನಿಮ್ಮ ಮಸಲ್ ಏನಾಗುತ್ತೆ, ಅವಾಗ ಬೀಡ್ ಆಗುತ್ತೆ, ಸರಿಯಾಗಿ ಬೀಡ್ ಆಗುತ್ತೆ, ಸರಿಯಾಗಿ ಪಂಪ್ ಆಗುತ್ತೆ. ಪೇನ್ ಆಗುತ್ತೆ. ನೀವು ಯಾವಾಗ ವರ್ಕೌಟ್ ಮಾಡಬೇಕಾದ್ರೆ ಫೀಲ್ ಬರುತ್ತೆ ನಿಮಗೆ, ಎಲ್ಲಿ ಪೇನ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಯಾವ ಮಜಲ್ ವರ್ಕೌಟ್ ಆಗುತ್ತೆ ಅಂತ. ನೀವು ಅವಾಗ ವರ್ಕೌಟ್ ಟೈಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಅವಾಗ ಈ ನಾನು ಹೇಳಿದ್ನಲ್ಲ, ಅದು ಪ್ರೀ ವರ್ಕೌಟು, ವಾಟರು, ಆಮೇಲೆ ಪಿಂಕ್ ಸಾಲ್ಟು, ಆಮೇಲೆ ಸ್ವಲ್ಪ ಸ್ವೀಟ್ ತೊಗೊಂಡು ವರ್ಕೌಟ್ ಮಾಡಿದರೆ ಪಂಪ್ ಅನ್ನೋದು ಅಲ್ಟಿಮೇಟ್ ಪಂಪ್ ಆಗುತ್ತಂತ. ಸೊ ಅದಕ್ಕೋಸ್ಕರ ಅವಾಗವಾಗ ತೊಗೊಳೋದ್ರಿಂದ ಏನಾಗುತ್ತೆ, ನಾವು ಕುಡಿಯೋದ್ರಿಂದ ವಾಟ್ರ್ ಅನ್ನೋದು ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಬಾಡಿ ಏನಿದೆ ಗೊತ್ತಾ, ವರ್ಕೌಟ್ ಮಾಡಬೇಕಾದ್ರೆ ನಮ್ಮ ಮಸಲ್ನ ಏನು ಮಾಡುತ್ತೆ, ಪಂಪ್ ಮಾಡುತ್ತೆ. ಆಗ ನಮ್ಮ ಮಸಲ್ ಏನಾಗುತ್ತೆ, ಬಿಲ್ಡ್ ಆಗುತ್ತೆ. ಅವಾಗವಾಗ ಮಧ್ಯ ಟೈಮಲ್ಲಿ ವರ್ಕೌಟ್ ಮಾಡಿಬಿಟ್ಟು ಸೆಟ್ಸ್ ಅಂತ ಇಟ್ಕೊಂಡಿರ್ತಲ್ವ, 12 ಸೆಟ್ ಕಂಪ್ಲೀಟ್ ಆದಮೇಲೆ ಅವಾಗ ತೊಗೊಂಡು ಕುಡಿದ್ಬಿಟ್ಟು ತಿರ್ಗಾ ಇನ್ನೊಂದು ಸೆಟ್ಗೆ ರೆಡಿ ಆಗಿಬಿಟ್ಟು ಮಾಡೋದ್ರಿಂದ ಪಂಪ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಪಂಪ್ ಆಗುತ್ತೆ. ಓಕೆ, ಲಾಸ್ಟ್ ವೇರಿಯೇಷನ್ ವರ್ಕೌಟ್ ಮಾಡ್ತೀನಿ. ಈ ವೇರಿಯೇಷನ್ ವರ್ಕೌಟ್ ಮಾಡಿಬಿಟ್ಟು ಈ ವಿಡಿಯೋನಿಗೆ ಕಂಪ್ಲೀಟ್ ಮಾಡ್ತೀನಿ. ಫಸ್ಟ್ ಒಂದು ಮಾಡಿದ್ನಲ್ವ, ಅದು ಬಂದುಬಿಟ್ಟು ಬೈಸಪ್ ಕರ್ಲ್ ಅಂತ, ಇದು ಬಂದುಬಿಟ್ಟು ಹ್ಯಾಮರ್ ಕರ್ಲ್ ಅಂತ ಹೇಳ್ಬಿಟ್ಟು. ಹ್ಯಾಮರ್ ಕರ್ಲ್ ಅಂದರೆ ಅದೇ ಸ್ವಲ್ಪ ಫ್ಲಾಟಾಗಿ ಹಿಂಗಿರೋದನ್ನು ಬೈಸಪ್ ಕರ್ಲ್ ಹ್ಯಾಮರ್ ಕರ್ಲ್ ಮಾಡಿಕೊಂಡು ಮಾಡುವಂಥದ್ದು ಅಷ್ಟೇ.
ಸರಿಯಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ಚೆಸ್ಟ್ ಆ್ಯಂಡ್ ಬೈಸಪ್ ವರ್ಕೌಟ್ ಟೂ ಟೈಪ್ ಆಫ್ ವರ್ಕೌಟ್ನ ನಾನು ಈಗಾಗಲೇ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇನ್ನು ಇದೇ ರೀತಿ ಕಂಟೆಂಟ್ಗಾಗಿ ವಿಡಿಯೋಗಾಗಿ ನಿಮ್ಮ ಫ್ರೆಂಡ್ಸ್ಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಅವ್ರಿಗೂ ಶೇರ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾವ ರೀತಿ ವರ್ಕೌಟ್ ಮಾಡಬೇಕು, ಯಾವ ರೀತಿ ಡಯಟ್ ಮಾಡಬೇಕು ಅನ್ನೋದು ವಿಡಿಯೋನ ಫುಲ್ ಮಾಡಿ ತೋರಿಸ್ತೀನಿ. ನಿಮಗೇ ಗೊತ್ತಾಗುತ್ತೆ ಯಾವ ಥರ ಈಸಿಯಾಗಿ ಯಾವ ರೀತಿ ವರ್ಕೌಟ್ ಮಾಡೋದು, ಆಮೇಲೆ ಈಸಿಯಾಗಿ ಯಾವ ರೀತಿ ಡಯಟು ಏನೇನು ತಿನ್ನಬೇಕು ಏನೇನಿಲ್ಲ ಅಂತ ಇನ್ಮೇಲಿಂದ ವಿಡಿಯೋ ಮಾಡ್ತೀನಿ. ಆದಷ್ಟು ಮಟ್ಟಿಗೆ ಈ ಕಂಟೆಂಟ್ ಕ್ರಿಯೇಷನ್ ವಿಡಿಯೋಗೆ ಅಂತಂದೇ ಮಿನಿಮಮ್ 1 ಅವರ್ ಅಥವಾ 1.5 ಅವರ್ ಇದಕ್ಕೇ ಟೈಮ್ ಕೊಡ್ತೀನಿ. ಟೈಮ್ ಇಟ್ಬಿಟ್ಟು ಮಾಡ್ತೀನಿ. ಅದು ಹೇಗಾದರೂ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಬಂದರೆ ನಮಗೂ ಹೆಲ್ಪ್ಫುಲ್ ಆಗುತ್ತೆ, ನನಗೂ ಮಾಡೋದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ಇದಾಗುತ್ತೆ. ಅದೇ ರೀತಿಯಾಗಿ ಏನೇನು ವೀಡಿಯೋ ಬೇಕು ಅಥವಾ ಫ್ಯಾಟ್ ಲಾಸ್ ಆಗಿರ್ಬೋದು, ವೇಟ್ ಗೇನ್, ಮಸಲ್ ಗೇನ್, ಈ ರೀತಿ ಯಾವುದೋ ವರ್ಕೌಟ್ ಆಗಿರ್ಬೋದು, ಈ ರೀತಿ ಇದ್ದರೆ ಏನಾದರೂ ಕಮೆಂಟಲ್ಲಿ ಹಾಕೋದ್ರಿಂದ ನನಗೂ ಹೆಲ್ಪ್ಫುಲ್ ಆಗುತ್ತೆ. ನಾನು ನೋಡಿಬಿಟ್ಟು ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಅದೇ ಇದೇ ರೀತಿ ಕಂಟೆಂಟ್ಗಾಗಿ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗೂ, ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸು ಅವ್ರಿಗೂ ಶೇರ್ ಮಾಡಿ, ನನಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.